ಮತ್ತೊಂದು ಕಡೆ ಈಗ ಬಹಳ ಕುತೂಹಲ ಇರೋದು ಈ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅಂತೇಳಿ ಅದಕ್ಕೂ ಕೂಡ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ನಮ್ಮಪ್ಪ 5 ವರ್ಷ ಸಿಎಂ ಆಗಿರ್ತಾರೆ ಅಂತೇಳಿ, ಅದಕ್ಕೆ ಏನ್ ಹೇಳ್ತೀರಾ ಅಂತಂದಾಗ ಅದಕ್ಕೆ ಉತ್ತರನು ಅವರ ಅಪ್ಪನೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರೇ ಕೊಡ್ತಾರೆ, ಬಹುಶಃ ಅವರಿಗೆ ಸಿಎಂ ಅವರೇ ಪ್ರತಿಕ್ರಿಯೆ ಕೊಡಬಹುದು ಅಂತ ಹೇಳಿದ್ದಾರೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚುಟುಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸಿಎಂ ಅವರೇ ಉತ್ತರವನ್ನ ಕೊಡ್ತಾರೆ ಅಂತ ಶಾರ್ಟ್ ಆಗಿ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. Not following party's high command, sir, is making again statement that my father will remain a CM for 5 years. I think CM will reply for him. Sir, there are supporters of not following party's high command, sir, is making again statement that my father will remain a CM for 5 years. I think CM will reply for him. Sir, there are supporters of not following party's high command, sir, is making again statement that my father will remain a CM for 5 years. I think CM will reply for him. Sir, there are supporters of not following party's high command, sir, is making again statement that my father will remain a CM for 5 years. I think CM will reply for him. Sir, there are supporters of not following party's high command, sir, is making again statement that my father will remain a CM for 5 years. I think CM will reply for him. Sir, there are supporters of not following party's high command, sir, is making again statement that my father will remain a CM for 5 years. I think CM will reply for him. Sir, there are supporters of not following party's high command, sir, is making again statement that my father will remain a CM for 5 years. I think CM will reply for him. Sir, there are supporters of ನೋಡಿ, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಉತ್ತರವನ್ನ ಸಿಎಂ ಅವರೇ ಕೊಡ್ತಾರೆ ಅಂತ ಹೇಳಿ ಹೊರಟಿದ್ದಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮೊನ್ನೆ ಹೇಳಿದ್ದೇನು, ನಿನ್ನೆ ಏನ್ ಹೇಳಿದ್ರು, ಇವತ್ತೇನು ಹೇಳಿದ್ದಾರೆ ನೋಡ್ಕೊಂಬ. ಬೆಳಗ್ಗೆನೆ ಮಾತಾಡಿದೀನಲ್ಲ, ಮತ್ತಿನ್ನೇನು ನಾ ಮೊದ್ಲಿಂದಾನು ಅದನ್ನ ಹೇಳ್ತೀನಿ. ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತನಾಡ್ಕೊಂಡ್ ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ನನ್ನ ಪ್ರಕಾರ ಆ ಬದಲಾವಣೆ ಅಲ್ಲ. ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು? ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳೋದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಅಂದ್ರೆ ಹೇಳಾಗಿದೆ, ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ದೇರ್ ಇಸ್ ನೋ ಟಸಲ್ ಫಾರ್ ಸಿಎಂ ಪೋಸ್ಟ್ ರೈಟ್ ನೌ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ನೌ ಎವ್ರಿಥಿಂಗ್ ಇಸ್ ಕ್ಲಿಯರ್. ಹೈಕಮಾಂಡ್ has clearly said as of now there will be no change in the leadership. No confusion, no change as of now. ಮತ್ತೊಂದು ಕಡೆ ಈಗ ಬಹಳ ಕುತೂಹಲ ಇರೋದು ಈ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅಂತೇಳಿ ಅದಕ್ಕೂ ಕೂಡ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ನಮ್ಮಪ್ಪ 5 ವರ್ಷ ಸಿಎಂ ಆಗಿರ್ತಾರೆ ಅಂತೇಳಿ, ಅದಕ್ಕೆ ಏನ್ ಹೇಳ್ತೀರಾ ಅಂತಂದಾಗ ಅದಕ್ಕೆ ಉತ್ತರನು ಅವರ ಅಪ್ಪನೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರೇ ಕೊಡ್ತಾರೆ, ಬಹುಶಃ ಅವರಿಗೆ ಸಿಎಂ ಅವರೇ ಪ್ರತಿಕ್ರಿಯೆ ಕೊಡಬಹುದು ಅಂತ ಹೇಳಿದ್ದಾರೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚುಟುಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸಿಎಂ ಅವರೇ ಉತ್ತರವನ್ನ ಕೊಡ್ತಾರೆ ಅಂತ ಶಾರ್ಟ್ ಆಗಿ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. not following party's high command, sir, is making again statement that my father will remain a CM for 5 years. I think CM will reply for him. Sir, there are supporters of not following party's high command, sir, is making again statement that my father will remain a CM for 5 years. I think CM will reply for him. Sir, there are supporters of not following party's high command, sir, is making again statement that my father will remain a CM for 5 years. I think CM will reply for him. Sir, there are supporters of
not following party's high command, sir. He's making again statement that my father will remain a CM for 5 years. I think CM will reply for him. Sir, there are supporters of not following party's high command, sir. He's making again statement that my father will remain a CM for 5 years. I think CM will reply for him. Sir, there are supporters of not following party's high command, sir. He's making again statement that my father will remain a CM for 5 years. I think CM will reply for him. Sir, there are supporters of not following party's high command, sir. He's making again statement that my father will remain a CM for 5 years. I think CM will reply for him. Sir, there are supporters. ನೋಡಿ, ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಉತ್ತರವನ್ನ ಸಿಎಂ ಅವರೇ ಕೊಡ್ತಾರೆ ಅಂತ ಹೇಳಿ ಹೊರಟಿದ್ದಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮೊನ್ನೆ ಹೇಳಿದ್ದೇನು, ನಿನ್ನೆ ಏನ್ ಹೇಳಿದ್ರು, ಇವತ್ತೇನ್ ಹೇಳಿದ್ದಾರೆ ನೋಡ್ಕೊಂಬ. ಬೆಳಗ್ಗೆನೆ ಮಾತಾಡಿದೀನಲ್ಲ, ಮತ್ತಿನ್ನೇನು ನಾ ಮೊದ್ಲಿಂದಾನು ಅದನ್ನ ಹೇಳ್ತೀನಿ. ಅದ್ರೊಳಗಿನ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ನನ್ನ ಪ್ರಕಾರ ಬದಲಾವಣೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು? ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಕ್ರಿಯೆ ಅಲ್ಲ. ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳಿದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಅಂದ್ರೆ ಹೇಳಾಗಿದೆ, ಏನೇ ನೀನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ನಾನು ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ. ಥ್ಯಾಂಕ್ ಯು. ದೇರ್ ಇಸ್ ನೋ ಟಸಲ್ ಆಫ್ ಫಾರ್ ಸಿಎಂ ಪೋಸ್ಟ್ ರೈಟ್ ನೌ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ನೌ ಎವ್ರಿಥಿಂಗ್ ಇಸ್ ಕ್ಲಿಯರ್. ಹೈಕಮಾಂಡ್ has clearly said as of now there will be no change in the leadership. No confusion, no change as of now. ಮತ್ತೊಂದು ಕಡೆ ಈಗ ಬಹಳ ಕುತೂಹಲ ಇರೋದು ಈ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅಂತೇಳಿ. ಅದಕ್ಕೂ ಕೂಡ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ, ನಮ್ಮಪ್ಪ 5 ವರ್ಷ ಸಿಎಂ ಆಗಿರ್ತಾರೆ ಅಂತೇಳಿ. ಅದಕ್ಕೆ ಏನ್ ಹೇಳ್ತೀರಾ ಅಂತಂದಾಗ ಅದಕ್ಕೆ ಉತ್ತರನು ಅವರಪ್ಪನೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರೇ ಕೊಡ್ತಾರೆ. ಬಹುಶಃ ಅವರಿಗೆ ಸಿಎಂ ಅವರೇ ಪ್ರತಿಕ್ರಿಯೆ ಕೊಡಬಹುದು ಅಂತ ಹೇಳಿದ್ದಾರೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಚುಟುಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸಿಎಂ ಅವರೇ ಉತ್ತರವನ್ನ ಕೊಡ್ತಾರೆ ಅಂತ ಶಾರ್ಟ್ ಆಗಿ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. Not following party's high command, sir. He's making again statement that my father will remain a CM for 5 years. I think CM will reply for him. Sir, there are supporters of not following party's high command, sir. He's making again statement that my father will remain a CM for 5 years. I think CM will reply for him. Sir, there are supporters of not following party's high command, sir. He's making again statement that my father will remain a CM for 5 years. I think CM will reply for him. Sir, there are supporters of not following party's high command, sir. He's making again statement that my father will remain a CM for 5 years. I think CM will reply for him. Sir, there are supporters of not following party's high command, sir. He's making again statement that my father will remain a CM for 5 years. I think CM will reply for him. Sir, there are supporters of not following party's high command, sir. He's making again statement that my father will remain a CM for 5 years. I think CM will reply for him. Sir, there are supporters of not following party's high command, sir. He's making again statement that my father will remain a CM for 5 years. I think CM will reply for him. Sir, there are supporters. ನೋಡಿ, ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಉತ್ತರವನ್ನ ಸಿಎಂ ಅವರೇ ಕೊಡ್ತಾರೆ ಅಂತ ಹೇಳಿ ಹೊರಟಿದ್ದಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮೊನ್ನೆ ಹೇಳಿದ್ದೇನು, ನಿನ್ನೆ ಏನ್ ಹೇಳಿದ್ರು, ಇವತ್ತೇನ್ ಹೇಳಿದ್ದಾರೆ ನೋಡ್ಕೊಂಬ. ಬೆಳಗ್ಗೆನೆ ಮಾತಾಡಿದೀನಲ್ಲ, ಮತ್ತಿನ್ನೇನು ನಾ ಮೊದ್ಲಿಂದಾನು ಅದನ್ನ ಹೇಳ್ತೀನಿ. ಅದ್ರೊಳಗಿನ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ನನ್ನ ಪ್ರಕಾರ ಬದಲಾವಣೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು?
ಅಲ್ಲ ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು? ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಪ್ರತಿಕ್ರಿಯೆ ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳೋದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ, ಹೇಳ್ತಾ ಇರುವಂತದ್ದು ಅದಕ್ಕೆ ಏನೇ ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ, ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದು. ಇವತ್ತಿನ ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ ಯಾರಾದ್ರೂ ಅಷ್ಟೇ, ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನಾ ನೋಡಿ? ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದು. ಥ್ಯಾಂಕ್ ಯು. ದೇರ್ ಇಸ್ ನೋ ಟಸಲ್ ಫಾರ್ ಸಿಎಂ ಪೋಸ್ಟ್ ರೈಟ್ ನೌ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ನೌ ಎವ್ರಿಥಿಂಗ್ ಇಸ್ ಕ್ಲಿಯರ್. ಹೈ ಕಮಾಂಡ್ has clearly said as of now there will be no change in the leadership. No confusion, no change as of now.